ಒಂದು ಸಾವಿನ ಸುತ್ತ ಹಲವು ಅನುಮಾನಗಳ ಹುತ್ತ ಅಂತ ಬೆಳೆದುಕೊಳ್ಳುತ್ತೆ. ಆದರೆ ಆ ಹುತ್ತಕ್ಕೆ ಒಂದು ರೀತಿಯಲ್ಲಿ ಫುಲ್ ಸ್ಟಾಪನ್ನು ಕೊಡೋದು ಫೈನಲಿ ಇನ್ವೆಸ್ಟಿಗೇಷನಿಂದ ಮಾತ್ರ ಸಾಧ್ಯ ಆಗುತ್ತೆ. ಈ ಪ್ರಕರಣದಲ್ಲಿ ಕೂಡ ಅದೇ ಆಗುತ್ತೆ ಅಂತ ನಾವು ಕೂಡ ಭಾವಿಸ್ತೀವಿ. ಈಗ ದಿನೇಶ್ ಅವರು ನಿನ್ನೆಯಿಂದಲೂ ಕೂಡ ನಿಮ್ಮನ್ನು ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದೀನಿ ಈ ಒಂದು ಕೇಸ್ನ ವಿಚಾರವಾಗಿ. ನಿನ್ನೆಯಿಂದ ಮಧ್ಯಾಹ್ನದವರೆಗೂ ಇದ್ದಿದ್ದು ಒನ್ ವೇವ್ ಆಫ್ ಪಾಯಿಂಟ್. ಆದರೆ ಮಧ್ಯಾಹ್ನದ ನಂತರ ನನ್ನ ಕೊಲ್ಲಿ ಕೂಡ ಅದನ್ನು ಗಮನಿಸ್ತಾರೆ, ಕೈನಲ್ಲಿ ಏನೊಂದು ಹಗ್ಗದ ಮಾದರಿಯಲ್ಲಿ ಸಿಗುತ್ತೆ ಅಂತೇಳಿ. ಅಲ್ಲಿಂದ ಈ ಒಂದು ಪ್ರಕರಣ ಬೇರೆದೇ ಟರ್ನನ್ನು ಪಡೆದುಕೊಳ್ಳುತ್ತೆ. FIR ಕಾಪಿನ ಗಮನಿಸ್ತೀವಿ, ಅಲ್ಲೂ ಕೂಡ ಅವರು ಕುಟುಂಬಸ್ಥರು ಅವರ ತಂದೆ ಏನು ಕಂಪ್ಲೇಂಟ್ ಕೊಡಿದ್ರೆ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ರೆ ಕೈಯನ್ನು ಕಟ್ಟಲಾಗಿದೆ ಅಂಥೇಳಿ. ಸೊ ಇಂಥ ಒಂದು ಪ್ರಕರಣವನ್ನು ಆರಂಭದಿಂದಲೇ ಸೀರಿಯಸ್ ಆಗಿ ತಗೋಬೇಕಿತ್ತು. ಆದರೆ ಇಲ್ಲಿ ಪ್ರೋಟೋಕಾಲ್ ಎಲ್ಲವೂ ಕೂಡ ಫೈಲ್ಯೂರ್ ಆಗಿದೆ ಅಂತ ಅನಿಸ್ತಾ ಇದೆ. ನೀವೇನು ಹೇಳ್ತೀರಿ? ನಿನ್ನೆಯಿಂದಲೂ ಕೂಡ ನೀವು ನಮ್ಮ ಜೊತೆ ಒಂದು ನೋಡಿ, ಈಗ ಬಂದಿರತಕ್ಕಂಥ ಈಗ ಕೈ ಕಟ್ಟಿರೋದು ಇಷ್ಟು ಇದ್ರ ಮೇಲೇ ಅನಲೈಸ್ ಮಾಡ್ತಾ ಹೋದರೆ ಯಾವ ಥರ ಗಂಟು ಹಾಕಿದ್ದಾರೆ, ಒಂದು ಇಸ್ ಇಟ್ ಎ ಫಿಕ್ಸ್ ನಾಟ್ ಆರ್ ಎ ಸ್ಲಿಪ್ ನಾಟ್ ಅಂತ ನಾವು ಹೇಳ್ತೀವಿ, ಇಲ್ಲ ರೀಫ್ ನಾಟ್, ಗ್ರಾನಿಸ್ ನಾಟ್ ಅಂತ. ದಿಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ನಾಟ್ಸ್. ಸೊ ಇದು ಯಾವ ಥರ ನಾಟ್ ಹಾಕಿದ್ದಾರೆ, ದಟ್ ಈಸ್ ನಂಬರ್ ಒನ್. ಆ ಮೆಟೀರಿಯಲ್ ಇಸ್ ಇಟ್ ರಿಲೇಟೆಡ್ ಟು ಈಸ್ ಕ್ಲೋತಿಂಗ್ ಆರ್ ಸಮ್ ಔಟ್ಸೈಡ್ ಮೆಟೀರಿಯಲ್, ದಟ್ ಈಸ್ ನಂಬರ್ ಟು. ಆಮೇಲೆ ಮೂರನೇದು, ಒನ್ ಎಂಡ್ ಆಫ್ ದ ಕ್ಲೋತ್ ನೀವು ನೇತಾಡ್ತಿರೋದನ್ನು ನೋಡ್ತಿದ್ದೀರಿ, ಈಸ್ ಇಟ್ ಕಂಟಿನ್ಯೂಟಿ ವಿತ್ ದ ನಾಟ್ ಆರ್ ಇಸ್ ಇಟ್ ಬಿನ್ ಕ್ಲೀನ್ಲಿ ಕಟ್? ಇದು ಚಾಕುಯಿಂದನೋ ಸಿಸರಿಂದನೋ ಕಟ್ ಮಾಡಿದಾರಾ? ದಿಸ್ ಇಟ್ ಸೆಲ್ಫ್ ವಿಲ್ ಸ್ಪೀಕ್ ಎ ಲಾಟ್. ಫೋರ್ಸ್ಫುಲಿ ಅಲ್ಲಿ ಫೋರ್ಸಿ ಎಳೆಯೋದು ಕಟ್ ಆಗೋದು ಅದು ವೆರಿ ಅನ್ಲೈಕ್ಲಿ. ಬಟ್ ಚಾಕುಯಿಂದ ಕಟ್ ಮಾಡಿದಾರ, ಸಿಸರಿಂದ ಕಟ್ ಮಾಡಿದಾರ, ಇದೆಲ್ಲ ಅದನ್ನು ಕ್ಲೋಸ್ಲಿ ಎಕ್ಸಾಮಿನ್ ಮಾಡ್ತಾ ಹೋದಾಗ. ಸೊ ಅದು ಬಿಟ್ಟು ಆ ಬಟ್ಟೆಗಳಲ್ಲಿ ಐ ಡೋಂಟ್ ಥಿಂಕ್ ಕ್ಯಾರೀಸ್ ಮೋರ್ ದೆನ್ ದಿಸ್ ಸಿಗ್ನಿಫಿಕೆನ್ಸ್. ದಿಸ್ ವಾಟ್ ವಿಲ್ ಅನಲೈಸ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಆಮೇಲೆ ಇನ್ನೊಂದು, ನಾನು ಮೊದಲೇ ಹೇಳಿದಾಗೆ, ಇನ್ನೊಂದು ಕೈ ಸೇರಿಸಿ ಕಟ್ಟಿದರೆ ಅದು ಗಂಟಿಂದ ಆಚೆ ಬರೋದು ಸಹಜ, ಡಿಕಂಪೋಸ್. ಯಾಕಂದ್ರೆ ಇದು ಡಿಕಂಪೋಸ್ ಆಗಿದೆ, ಇಟ್ ವಿಲ್ ಬಿ ಗ್ರೀಸಿ, ಸ್ಲಿಪ್ಪರಿ. ಆಮೇಲೆ ಫುಲ್ಲು ಗ್ಲೌಸ್ ಆಚೆ ಬರುತ್ತೆ ಕೈಯಿಂದ ಆಚೆ, ಅದ್ರ ಜೊತೆಗೆ ಈ ಬಟ್ಟೆನೂ ಆಚೆ ಬಂದ್ಬಿಡುತ್ತೆ. ಸೊ ದಟ್ ಈಸ್ ಒನ್ ವಿಚ್ ಐ ವಾಂಟೆಡ್, ಬಿಕಾಸ್ ಇಟ್ ವಿಲ್ ಬಿ ಸಾಫ್ಟೆಂಡ್. ಇದು ಇಷ್ಟು ಗಟ್ಟಿ ಇರೋದಿಲ್ಲ, ಮೂಳೆ ಬಿಟ್ಟರೆ ಎಲ್ಲ ಟಿಶ್ಯೂಸ್ ವಿಲ್ ಬಿಕಮ್ ವೆರಿ ಸಾಫ್ಟ್. ಸ್ವೆಲ್ಲಿಂಗ್ ಆಗಿದ್ರು ಸಾಫ್ಟ್ ಆಗಿಬಿಟ್ಟಿರುತ್ತೆ. ಸೊ ಇಟ್ ಕ್ಯಾನ್ ಈಸಿಲಿ ಕಮ್ ಔಟ್. ಸೊ ಅದು ಯಾಕಂದರೆ ಸ್ಕಿನ್ ಸ್ಲಿಪ್ಪೇಜ್ ಅಂತೀವಿ ನಾವು, ದಟ್ ಈಸ್ ಇನ್ ದ moderate state of decomposition. ಸೊ ಇನ್ನು ಹೈ ಸ್ಟೇಟ್ ಆಫ್ ಅಡ್ವಾನ್ಸ್ ಸ್ಟೇಟ್ ಆಫ್ ಡಿಕಂಪೋಸಿಷನ್ ಅಂದರೆ ತುಂಬ ದಪ್ಪ ಆಗಿಬಿಟ್ಟಾಗ ಅವಾಗ ಕಷ್ಟ ಆಗ್ತದೆ. ಸೊ ಇನ್ ಮಾಡ್ರೇಟ್ ಸ್ಟೇಟ್ ಆದಾಗ ಇಟ್ ವಿಲ್ ಸ್ಲಿಪ್ಪರಿ, ಇದು ಆಚೆ ಬಂದುಬಿಡುತ್ತೆ ತುಂಬ ಗಟ್ಟಿ ಇಲ್ದಿದ್ರೆ, ಅಂದರೆ ಜೀರ್ಗಂಟು ಇಲ್ದಿದ್ರೆ. ಸೊ ದಟ್ ಈಸ್ ಹೌ ದಟ್ಸ್ ಅ ಪಾಸಿಬಿಲಿಟೀಸ್ ಇದೆ. ಬಟ್ ಈಗಲೂ ಹೇಳ್ತೀನಿ, ನಮಗೆ ತಿಳಿದಿರ್ತಕ್ಕಂಥ ಬರೀ ಆ ಫೋಟೋಗ್ರಾಫ್ ನೋಡ್ಕೊಂಡು ಇಷ್ಟೇ ಅನಲೈಸ್ ಮಾಡ್ಬೋದು. ಬಟ್ ಇಫ್ ಯು ಕ್ಲೋಸ್ಲಿ ಎಕ್ಸಾಮಿನ್, ಡಾಕ್ಟರ್ ಯಾರು ಎಕ್ಸಾಮಿನ್ ಮಾಡಿರ್ತಾರೆ ಅವ್ರಿಗೆ ಡೆಫಿನೆಟ್ಲಿ ಯು ಮಟ್ ಹ್ಯಾವ್ ಅಂಡರ್ಸ್ಟೂಡ್ ಆ್ಯಂಡ್ ಅನಲೈಸ್ ಆ್ಯಂಡ್ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಪೊಲೀಸರಿಗೆ ಕೊಟ್ಟಿರ್ತಾರೆ ಅಂತ ನನ್ನ ಅನಿಸಿಕೆ. ಅಂದರೆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಟೈಮಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಏನಾಗಿದೆ ಅಂತೇಳಿ. ಆ ವಿಚಾರನ ಅಲ್ಲೇ ತನಿಖಾಧಿಕಾರಿ ಕೂಡ ಅಲ್ಲೇ ಇರ್ತಾರೆ, ಆ ಕ್ಷಣದಲ್ಲಿ ಆ ಸ್ಪಾಟಲ್ಲಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಯಾಕಂದ್ರೆ ನಾವು ಕೂಡ ಗಮನಿಸಿದ್ವಿ ತುಂಬಾ ಪ್ರಕರಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲೇ ಹೇಳ್ಬಿಡ್ತಾರೆ, ಇದು ಯಾರೋ ಬಲವಾಗಿ ಒಂದು ಏಟು ಹೊಡೆದಿರೋಂಗಿದೆ, ಅಥವಾ ಇಲ್ಲಿ ಕುತ್ತಿಗೆನ ಸ್ಟ್ಯಾಂಗ್ಲೇಟ್ ಮಾಡ್ದಂಗಿದೆ, ಈ ತರದ್ದು ಇನ್ಫಾರ್ಮೇಶನ್ ಇಮಿಡಿಯೇಟ್ ಕೊಟ್ಬಿಡ್ತಾರೆ. ಈ ಕೇಸಲ್ಲಿ ಕೂಡ ಇಮಿಡಿಯೇಟ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಡೆಫಿನೆಟ್ಲಿ ಇಲ್ಲಿ ನಮಗೆಲ್ಲ ಪೊಲೀಸ್ ತನಿಖಾಧಿಕಾರಿ ಮೇಲೆ ನಮಗೆ ಮಾಧ್ಯಮದವರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಲೇಬೇಕು ಅಂತ ಏನಿಲ್ಲ, ಕೊಡದೇ ಇರೋದೇ ಉತ್ತಮ. ತನಿಖೆಗೆ ಒಂದು ರೀತಿಯಲ್ಲಿ ಅದು ಸಹಕಾರಿ ಕೂಡ ಆಗುತ್ತೆ. ಕೆಲವೊಂದು ವಿಚಾರಗಳನ್ನ ರಿವೀಲ್ ಮಾಡದೇ ಇರುವಂಥದ್ದು. ಯಾಕಂದ್ರೆ ಯಾರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವರು ಇನ್ಫಾರ್ಮೇಶನ್ ಗೊತ್ತಾಗ್ಬಿಟ್ರೆ ಅವರು ತಲೆ ಮರೆಸ್ಕೊಳ್ಳುವಂತ. ಡೆಫಿನೆಟ್ಲಿ ಸಿ ಹ್ಯಾಂಡ್ಲಿಂಗ್ ಇನ್ಫಾರ್ಮೇಶನ್ ಇಟ್ ರಿಕ್ವೈರ್ಸ್ ಹೈ ಲೆವೆಲ್ ಆಫ್ ಪ್ರೊಫೆಷನಲಿಸಮ್. ಸೊ ಡೆಫಿನೆಟ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರು ಎಲ್ಲ ಡೀಟೇಲ್ಸ್ ಮಾಧ್ಯಮಕ್ಕೆ ಕೊಡೋದು ತಪ್ಪಾಗತ್ತೆ ಈ ಹಂತದಲ್ಲಿ. ತನಿಖೆ ತಾರ್ಕಿಕ ಹಂತಕ್ಕೆ ಬಂದ ನಂತರ ದೆನ್ ಡೆಫಿನೆಟ್ಲಿ ಈಸ್ ಬೌಂಡ್ ಟು ರಿವೀಲ್ ದ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಪಾಸಿಬಲಿ ದಿ ಔಟ್ಕಮ್ ಆಫ್ ದ ಇನ್ವೆಸ್ಟಿಗೇಷನ್ ಅವರು ಅಪ್ಡೇಟ್ ಮಾಡ್ಬೋದು. ಬಟ್ ಈಗಲೂ ಅವರು ಪ್ರಿಲಿಮಿನರಿ ಹೇಳ್ಬೋದು ಹೊರತು ದಿ ಮೇ ನಾಟ್ ಟೆಲ್ ಅಬೌಟ್ ದ ಇನ್ಪುಟ್ಸ್ ಆ್ಯಂಡ್ ಲೀಡ್ಸ್ ಇನ್ ದ ಇನ್ವೆಸ್ಟಿಗೇಷನ್ ಹೇಳದೇ ಇರೋದು ಉತ್ತಮನೇ. ಹೌದು. ಓಕೆ, ಈಗ ಈ ಒಂದು ಹಗ್ಗ ಏನಿದೆ ಕೈಯಲ್ಲಿ, ಇದು ಕ್ಲಿಯರ್ ಕಟ್ಟಾಗಿ ಆಕ್ಸಿಡೆಂಟೇ ಅಂತ ಆಯಿತು ಅಂತ ಇಟ್ಕೊಳ್ಳೋಣ ಇನ್ ಕೇಸ್. ಆಗ ಇದು ಈ ಆಕ್ಸಿಡೆಂಟ್ ಅಂತ ಆದಾಗ ಈ ಹಗ್ಗ ಯಾವ ರೀತಿ ಲೀಡ್ ತಗೊಳುತ್ತೆ? ಇಲ್ಲ ಡೆಫಿನೆಟ್ಲಿ ನಾವು ಹಗ್ಗ ಕೈಲೆಲ್ಲ ಕಟ್ಟಿರೋದು ಎಲ್ಲ ನೋಡಿದ್ರೆ ಆಕ್ಸಿಡೆಂಟ್ ಅಂತ ಅನ್ಕೊಳ್ಳೋದು ತಪ್ಪಾಗತ್ತೆ. ಅಲ್ಲ, ಅವರೇ ಆಕ್ಸಿಡೆಂಟ್ ಮಾಡಿದಾರ ಅಥವಾ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆಯಾ? ಸಿ ವೈ ಐ ಆಮ್ ಯಾಕೆ ಹೇಳಿದ್ರೆ, ನಾವು ನೋಡಿ 100 ಅಲ್ಲ ಸಾವಿರಾರು ಕೇಸು, ಮೋರ್ ದೆನ್ ಒಂದು 4,000 to 5,000 ಆಕ್ಸಿಡೆಂಟ್ ಕೇಸಸ್ ನಾನು ಮಾಡಿದ್ದೀನಿ. ಅದರಲ್ಲಿ ಸುಮಾರು ಕೇಸಸ್ಸು ಮರ್ಡರ್ನ ಆಕ್ಸಿಡೆಂಟ್ ಮಾಡಿರೋದನ್ನು ನಾವು ಕೇಸ್ ಮಾಡಿದ್ದೇವೆ, ಆಕ್ಸಿಡೆಂಟಿಂದ ಮರ್ಡರ್ ಮಾಡಿರೋದು ಕೇಸಸ್ಸು ನಾವು ಮಾಡಿದ್ದೀವಿ. ಇಷ್ಟು 5,000 ಕೇಸಲ್ಲೂ ಈ ಥರ ಬಟ್ಟೆ ಕಟ್ಕೊಂಡು ಯಾರೂ ಮಾಡಿಲ್ಲ. ಸೊ ಲೆಟ್ ಮಿ ಬಿ ಕ್ಲಿಯರ್.
ಸೊ ದಟ್ ಈಸ್ ಡೆಫಿನೆಟ್ಲಿ ನಾವು ಆಕ್ಸಿಡೆಂಟ್ ಈ ಥರ ಸನ್ನಿವೇಶದಲ್ಲಿ ಕೈ ಕಟ್ಕೊಂಡಿದ್ದಾಗ ನಾವು ಆಕ್ಸಿಡೆಂಟ್ ಅಂತ ಮಾತಾಡೋದು ತಪ್ಪಾಗ್ತದೆ. ಯಾರು ಕೈ ಕಟ್ಕೊಂಡು ಆಕ್ಸಿಡೆಂಟ್ ಮಾಡಿರೋದು, ಅದು ಬಟ್ಟೆ ಕಟ್ಕೊಂಡು ಕೈಗೆ ರಿಸ್ಟಲ್ಲಿ, ನೋ, ದಟ್ ಈಸ್ ಅನ್ಲೈಕ್ಲಿ. 5,000 ಆಕ್ಸಿಡೆಂಟ್ ಕೇಸ್ಗಳನ್ನ ನೀವು ಟ್ರೇಸ್ ಮಾಡಿದ್ದೀರಾ, ಅದು ಮರ್ಡರಾ ಅಥವಾ ಆಕ್ಸಿಡೆಂಟ್ ಅನ್ನೋದು? ಡೆಫಿನೆಟ್ಲಿ 5,000 ಕೇಸ್ಗಳು ಈ ಕೇಸ್ಗೂ ಎಷ್ಟು ಸಾಮ್ಯತೆ ಇದೆ ನೀವು ಕಾಣ್ತಾ ಇರೋಂಗೆ? ಈ ತರ ಕೇಸ್ ಯಾವ ತರ ನೋಡಿದ್ರ? ಅಲ್ಲ ನೋಡಿ, 5 ಕೇಸ್ ಯಾಕೆಂದ್ರೆ ಈ ಕೇಸ್ನಲ್ಲಿ ನಮಗೆ ಮೇಲ್ನೋಟಕ್ಕೆ ಬಂದಿರತಕ್ಕಂಥ ಮಾಹಿತಿಗಳು, ಸೊ ವಿ ಕಾಂಟ್ ಒಪೈನ್ ಡೈರೆಕ್ಟ್ಲಿ. ಆ ಕೇಸಸ್ಸಲ್ಲಿ ಅಂದರೆ ನಾವೇ ಸ್ವತಃ ಪರೀಕ್ಷೆ ಮಾಡಿ ಬಂದಿರತಕ್ಕಂಥ ಒಪಿನಿಯನ್ಗಳು. ಸೊ ದೇರ್ ವಿ ವಿಲ್ ಟೆಲ್ 100%. ಈಗ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ನಾನು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ, ಏನಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಬಟ್ ಈ ಸನ್ನಿವೇಶದಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಂತ ತೊಗೊಂಡು ಬಂದಿದ್ರು ಮಗುನ. ಬಟ್ ಲೇಟರ್ ಐ ಕನ್ಫರ್ಮ್ ದಟ್ ಇಟ್ ವಾಸ್ ಎ ಹೋಮಿಸೈಡ್. ಹೌದು ಸರ್, ಹೇಗೆ ಅದೇ ದಟ್ ಈಸ್ ಹೇಳಿದ ನೇಚರ್, ಡಿಸ್ಟ್ರಿಬ್ಯೂಷನ್ ಅಂಡ್ ಪ್ಯಾಟರ್ನ್ ಆಫ್ ಇಂಜುರೀಸ್ ಅಂತ ನಾವೇನು ಹೇಳ್ತೀವಿ, ಆ ಆಧಾರದ ಮೇಲೆ ಇಟ್ ಈಸ್ ಕನ್ಸಿಸ್ಟೆಂಟ್ ವಿತ್ ಆಕ್ಸಿಡೆಂಟ್ ಆರ್ ನಾಟ್ ಅಂತ ನಾವು ಹೇಳ್ಬೋದು. ಸಿ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಕ್ಸ್ಪರ್ಟೀಸ್. ಸೊ ಅದೇ ಆಧಾರದ ಮೇಲೆ ಈ ಕೇಸು ಸಹ ನಮಗೆ ಪೂರ್ಣ ಮಾಹಿತಿ ಇದ್ರೆ ಈ ಕೇಸನ್ನು ಸಹ ನಾವು ಐ ಡೋಂಟ್ ಥಿಂಕ್ ಇಟ್ ವಿಲ್ ಟೇಕ್ ಮೋರ್ ದೆನ್ 30 minutes. ಸೊ ಯಾಕಂದ್ರೆ ಈ ತರ ಕೇಸಸ್ ಅಂತ ಏನು ಕಠಿಣ ಕೇಸ್ ಅಲ್ಲ. ಹೌದು. ಸೊ ಬಟ್ ಫಾರ್ ಡಿಕಂಪೋಸಿಷನ್ ಇಟ್ ಈಸ್ ನಾಟ್ ಎ ಟಫ್ ಕೇಸ್, ಬಟ್ ಡೆಫಿನೆಟ್ಲಿ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್. ನೀವೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರೆ ಪ್ಯಾಟರ್ನ್ ಆಫ್ ಇಂಜುರೀಸ್ ಅಂತೇಳಿ. ಇಲ್ಲಿ ಅವ್ರ ತಂದೆ ಕಂಪ್ಲೇಂಟ್ ಕಾಪಿ ನಾವು ಗಮನಿಸಿದಾಗ ಕುತ್ತಿಗೆ ಭಾಗದಲ್ಲಿ ಒಂದು ಕುಯ್ದಿರೋ ಒಂದು ಮಾರ್ಕ್ ಇದೆ, ತಲೆ ಹತ್ರ ಒಂದು ಮಾರ್ಕ್ ಇದೆ ಅಂದಾಗ ಇದು ಕೂಡ ಒಂದು ರಿಮಾರ್ಕ್ ಆಗುತ್ತೆ. ಅಂದರೆ ಪ್ರಮುಖವಾಗಿ ಅಲ್ಲಿ ಇಂಜುರೀಸ್ ನೀವು ಹೇಳ್ತಾ ಇದ್ರಿ. ಸೊ ಈ ಡಿಕಂಪೋಸ್ ಆದಾಗ ಅದು ಬ್ರಾಡ್ ಆಗುತ್ತೆ. ಸೊ ಅದು ಹಿಂಗೆ ಆಗಿದೆ ಅಂತೇಳಿ ಪತ್ತೆ ಹಚ್ಬೋದು, ಆದರೆ ಈ ತತ್ಕ್ಷಣಕ್ಕೆ ಅದು ಗೊತ್ತಾಗೋದಿಲ್ಲ. ಬಟ್ ಅದು ಯಾವ ರೀತಿಯಾಗಿ ಇಂಜುರಿ ಆಗಿದೆ ಅನ್ನೋದು ಗೊತ್ತಾಗುತ್ತಾ? ಡೆಫಿನೆಟ್ಲಿ. ನೋಡಿ, ಈಗ ಅವರ ತಂದೆ ಏನು ಹೇಳ್ತಾರೆ ಆಧಾರದ ಮೇಲೆ ನಾವು ಎಕ್ಸ್ಪರ್ಟ್ ಆಗಿ ಇಂಟರ್ಪ್ರಿಟ್ ಮಾಡೋದು ದೊಡ್ಡ ತಪ್ಪದ್ದು, ಅದು ಒಂದು ಮಿಸ್ಅಡ್ವೆಂಚರ್. ಯಾಕಂದರೆ ನಾವು ಆ್ಯಸ್ ಎ ಡಾಕ್ಟರ್ ನಾವು ಸ್ವತಃ ನೋಡಿಬಿಟ್ಟು ಅಬ್ಸರ್ವೇಷನ್ ಮಾಡಿ ಕನ್ಕ್ಲೂಷನ್ಗೆ ಬರ್ಬೋದು, ಇಲ್ಲ ಫೋಟೋಗ್ರಾಫ್ಸ್ ನೋಡಿ ನಾವು ಕನ್ಕ್ಲೂಷನ್ ಹೇಳ್ಬೋದು. ಬಟ್ ಕಾಮನ್ ಮ್ಯಾನ್ಸ್ ಇಂಟರ್ಪ್ರಿಟೇಷನ್ ಹೇಳೋದು ತಪ್ಪಾಗತ್ತೆ. ಬಟ್ ಒನ್ ಥಿಂಗ್ ಇಸ್ ಅ ಫ್ಯಾಕ್ಟ್, ನೀವು ಹೇಳಿದಾಗೆ ಡಿಕಂಪೋಸ್ ಬಾಡಿನಲ್ಲೂ ಸಹ ಗಾಯಗಳ ಗುರುತದ ಆಧಾರದ ಮೇಲೆ ಯಾವ ರೀತಿ ಗಾಯ ಆಯಿತು, ಹೇಗಾಯಿತು ಅಂತ ಹೇಳ್ಬಹುದು. ಅದರಲ್ಲಿ ಏನು ದಟ್ ಈಸ್ ಅಬ್ಸಲ್ಯೂಟ್ಲಿ ಇಟ್ಸ್ ನಾಟ್ ಅನ್ ಇಶ್ಯೂ ಆ್ಯಂಡ್ ಇಟ್ ಇಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್ ಆಲ್ಸೋ. ಹೌದು. ಈಗ ನಾವು ನಮ್ಮ ಸ್ಕ್ರೀನ್ ಮೇಲೆ ಒಂದು ವಿಜುವಲ್ಸ್ ನೋಡ್ತಾ ಇದೀವಲ್ಲ ದಿನೇಶ್ ಅವರೇ, ಅಲ್ಲಿ ಒಂದು 8 ಜನ ನುರಿತ ಟೀಮ್, FSL ಟೀಮು, ಇವರು ಎಲ್ಲ ಆಕ್ಸಿಡೆಂಟ್ ಆದರೂ ಕೂಡ ಆ ಭಾಗದಲ್ಲಿ ಇವರು ಇದೇ ಟೀಮ್ ಹೋಗುತ್ತೆ. ಸೊ ಅವರಲ್ಲಿ ಏನು ಕಲೆಕ್ಟ್ ಮಾಡ್ತಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಅಲ್ಲ ನೋಡಿ, ಇದು ನಾವು ಬೆಳಗ್ಗೆ ಇದ್ರ ಬಗ್ಗೆ ಮಾತಾಡಿದ್ವಿ, ಅವರು ಇವತ್ತು ಹೋಗಿದ್ದಾರೆ ಅಂತ ನನಗೆ ಕೇಳ್ಪಟ್ಟೆ. ನೀವು ನೆನ್ನೆ ಹೇಳಿದ್ರಿ, ಆಕ್ಚುಲಿ ನೆನ್ನೆನೇ ಹೋಗ್ಬೇಕಿತ್ತು. ಅಲ್ಲ, ಆಕ್ಚುಲಿ ನನ್ನೇ ಹೋಗೋದಲ್ಲ, ದಟ್ ಈಸ್ ದ ಬೇಸಿಕ್ ಪ್ರೋಟೋಕಾಲ್. ಇದು ಆಕ್ಚುಲಿ ಪ್ರಶ್ನೆನೇ ಬರೋದಿಲ್ಲ. ಈಗ ನಾವು ಏನಾದರೂ ಎಣಿಕೆ ಸ್ಟಾರ್ಟ್ ಮಾಡಿದ್ರೆ 1ರಿಂದ ಸ್ಟಾರ್ಟ್ ಮಾಡ್ತೀವಿ, 100ರಿಂದ ಸ್ಟಾರ್ಟ್ ಮಾಡೋದಿಲ್ಲ. ಹಾಗೆ ತನಿಖೆನೂ ಅಷ್ಟೇ 1ರಿಂದ ಸ್ಟಾರ್ಟ್. ಅಂದರೆ ಜನ ಇನ್ಫಾರ್ಮೇಷನ್ ಬಂದಿದ ತಕ್ಷಣ ಪೊಲೀಸ್ ಶುಡ್ ಸೀಸ್ ದ ಕ್ರೈಮ್ ಸೀನ್ ಆ್ಯಂಡ್ ಅಲೋ ದ ಈ ಎವಿಡೆನ್ಸ್ ಇವರೇನು ಕಲೆಕ್ಟ್ ಮಾಡ್ತಾರೆ ಫೋರೆನ್ಸಿಕ್ ಲ್ಯಾಬ್ ಅವರು ಫಸ್ಟ್ ಹೋಗಬೇಕಾಗಿತ್ತು. ಇದು ಏನಾಗಿದೆ, ಅಟ್ಲೀಸ್ಟ್ ಸ್ವಲ್ಪ ಸಮಯ ನಂತರ ಬಂದಿದ್ರು ಪರವಾಗಿಲ್ಲ. ಇದೇನಾಗಿದೆ, ಎಲ್ಲ ಬಂದು ಬಾಡಿ ಎಲ್ಲ ತಗೊಂಡೋಗಿ ಎವಿಡೆನ್ಸ್ ಎಲ್ಲಿದೆ ಅವರು ಪರೀಕ್ಷೆ ಮಾಡಲಿಕ್ಕೆ? ಗಾಡಿಯಲ್ಲಿದೆ, ಬಾಡಿಯಲ್ಲಿದೆ, ಅಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳು, ಕಾರಿನ ಪಾರ್ಟ್ಸು ಸಹ ಜನ ಆಯ್ದುಕೊಂಡಿದ್ದಾರೆ, ತೋರಿಸ್ತಾ ದಿಸ್ ಆರ್ ಆಲ್ ಎವಿಡೆನ್ಸಸ್. ಇದೆಲ್ಲ ಆಗಿ ತಗೊಂಡು ಹೋಗಾದ್ಮೇಲೆ ಇವರು ತಗೊಂಡಿದ್ದಾರೆ ಅಂದ್ರೆ ಐ ಥಿಂಕ್ ಇಟ್ಸ್ ಬೆಟರ್ ನಾಟ್ ಟು ಕಾಮೆಂಟ್, ಬಟ್ ಡೆಫಿನೆಟ್ಲಿ ಇಟ್ಸ್ ಎ ಬ್ಯಾಡ್ ಅಂಡ್ ಡರ್ಟಿ ವರ್ಕ್ ಅಷ್ಟೇ ಹೇಳ್ಬೋದು. ಸೊ ಈಗ ಅವ್ರು ಏನು ಕಲೆಕ್ಟ್ ಮಾಡ್ಬೋದು, ಏನು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಯಾಕಂದ್ರೆ ಈಗ ಕಲೆಕ್ಟ್ ಮಾಡಿರತಕ್ಕ ನೋಡಿ, ಅಲ್ಲಿ ಓಡಾಡ್ತಕ್ಕಂಥವ್ರದ್ದು ಯಾರಾದ್ರೂ ಚಪ್ಪಲ್ ಸಿಕ್ಕಿದ್ರೆ, ಯಾರ್ದಾದ್ರೂ ಫೋನ್ ಸಿಕ್ಕಿದ್ರೆ ಅದು ನಾವು ಕ್ರೈಮ್ ಎವಿಡೆನ್ಸ್ ಅಂತ ಹೇಳಲಿಕ್ಕೆ ಬರುತ್ತಾ? ಆಮೇಲೆ ಡೇಟ್ ಆ್ಯಂಡ್ ಟೈಮ್ ಆಫ್ ಸೀಜರ್ ಆಫ್ ದಿ ಎವಿಡೆನ್ಸಸ್ ಹ್ಯಾಸ್ ಟು ಬಿ ಡಾಕ್ಯುಮೆಂಟೆಡ್ ಆ್ಯಂಡ್ ಪ್ರೊಡ್ಯೂಸ್ಡ್ ಇನ್ ದ ಕೋರ್ಟ್. ಆ್ಯಂಡ್ ಕೋರ್ಟ್ ಕೇಳುತ್ತೆ, ನೀವು ಯಾವಾಗ ಕಲೆಕ್ಟ್ ಮಾಡಿದ್ರಿ ಅಂದರೆ, ನಾವು ಒಂದಿನ ಆದಮೇಲೆ ಕಲೆಕ್ಟ್ ಮಾಡಿದ್ರೆ ಎಷ್ಟು ಜನ ಬಂದಿದ್ರು, ಹೌ ಕ್ಯಾನ್ ಯು ಸೇ ದಟ್ ಇಟ್ ಬಿಲಾಂಗ್ಸ್ ಟು ದಿ ಅಫೆನ್ಸ್? ಸೊ ಅವಾಗ ಉತ್ತರ ಇರೋದಿಲ್ಲ. ಸೊ ದಟ್ಸ್ ವೈ ವಿ ಕಾಲ್ ದಿ ಕಂಟೆಂಟ್ಸ್ ಆರ್ ದಿ ಎವಿಡೆನ್ಸಸ್ ಆರ್ ಕಾಂಪ್ರಮೈಸ್, ದಿ ಎವಿಡೆನ್ಸಸ್ ಹ್ಯಾವ್ ಬಿನ್ ಡೆಸಿಮೇಟೆಡ್, ದ ಎವಿಡೆನ್ಸಸ್ ಹ್ಯಾಸ್ ಬಿನ್ ಟೋಟಲಿ ಮೆಡಲ್ಡ್ ಅಂತ ಬರ್ತದೆ. ಸೊ ಈ ಥರ ಎವಿಡೆನ್ಸಸ್ ವಿಲ್ ನಾಟ್ ಬಿ ಅಕ್ಸೆಪ್ಟಬಲ್ ಇನ್ ದ ಕೋರ್ಟ್ ಆಫ್ ಲಾ. ತುಂಬಾ ಇಂಪಾರ್ಟೆಂಟ್ ವಿಚಾರ. ಅಲ್ಲ, ನಾನು ಮುಂಚೆ ನನ್ನೇನು ಹೇಳ್ತಾ ಇದ್ದೆ, ಬಟ್ ದೇ ವುಡಂಟ್ ಹ್ಯಾವ್ ಗಾನ್, ದೇ ವುಡ್ ಹ್ಯಾವ್ ಗಾನ್ ಅರ್ಲಿಯರ್ ಬಿಫೋರ್ ದ ಬಾಡಿ. ಈ ಕಾರೆಲ್ಲ ಯಾಕಂದ್ರೆ ಅದೇ ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ಹೌ ಟು ಕೋರಿಲೇಟ್ ಬಿಟ್ವೀನ್ ದ ವೆಹಿಕಲ್ ಆ್ಯಂಡ್ ದ ಪ್ಲೇಸ್ ಆಫ್ ರಿಟ್ರೀವಲ್, ಹೌ ದ ಪೊಸಿಷನ್ ಆಫ್ ದ ಬಾಡಿ, ಎವಿಡೆನ್ಸಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಆಲ್ ದಿಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಿ ಐ ಡೋಂಟ್ ನೋ ವೈ ದೇ ಡಿಡ್ ದಿಸ್ ಬ್ಲಂಡರ್. ಯಾವುದು? ಸೊ ಕಡೆಯದಾಗಿ ದಿನೇಶ್ ಅವರೇ, ಈ ಒಂದು ಪ್ರಕರಣದಲ್ಲಿ ತನಿಖೆ ಚುರುಕನ್ನು ಪಡೆದುಕೊಂಡಿದೆ. ಇಲ್ಲಿ 2 ಆಯಾಮದಲ್ಲಿ ತನಿಖೆ ನಡೀತಾ ಇರುವಂಥದ್ದು. ಒಂದು, ಇಟ್ಸ್ ಅ ಆಕ್ಸಿಡೆಂಟ್ ಆರ್ ಇಟ್ಸ್ ಅ ಮರ್ಡರ್. ಸೊ 2 ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ.
ಸೊ ನೀವು ಕಡೆಯದಾಗಿ ಏನು ಹೇಳ್ತೀರಿ? ಕೊನೆಯದಾಗಿ ನಾನು ಹೇಳ್ತೀನಿ, ಒನ್ ಥಿಂಗ್ ಫಾರ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್, ಲೆಟ್ ಇಮ್ ನಾಟ್ ಹ್ಯಾವ್ ಎನಿ ಪ್ರೆಜುಡಿಸ್. ಜನಕ್ಕಿರ್ಬೋದು, ಮನೆಯವ್ರಿಗಿರ್ಬೋದು, ಇದು ಕೊಲೆನೋ ಆಕ್ಸಿಡೆಂಟ್ ಅಂತ ಜನಕ್ಕಿರ್ಬೋದು. ಆದರೆ ಒಬ್ಬ ಈ ತನಿಖಾದಾರಿ ಇಲ್ಲ ನಮ್ಮಂಥ ಎಕ್ಸ್ಪರ್ಟ್ಸ್ಗೆ ವಿ ಡೋಂಟ್ ಗೋ ವಿತ್ ದಟ್ ನೋಷನ್. ನಾವು ಎವಿಡೆನ್ಸ್ ಏನಿರುತ್ತೆ ಆ ಆಧಾರದ ಮೇಲೆ ಇದು ಕೊಲೆಯೋ ಆತ್ಮಹತ್ಯೆ ಅಂತ ಹೇಳಲಿಕ್ಕೆ ಬರುತ್ತೆ. ಆ್ಯಂಡ್ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. It's a very simple thing for any experienced doctor or a police officer. So let him go follow the scientific evidence and come into a conclusion based on that. And definitely, and earliest he sort it out is better. ಕಡೆಯದಾಗಿ ಚಿಕ್ಕದಾಗಿ ಎಷ್ಟು ಟೈಮ್ ಬೇಕಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಕನ್ಕ್ಲೂಷನ್ ಬರೋದಕ್ಕೆ? ನೋಡಿ, ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಯು ಶುಡ್ ಗಿವ್ ಅಟ್ ದ ಮ್ಯಾಕ್ಸಿಮಮ್ 72 hours. ಅದರೊಳಗೆ ಕೊಡ್ಬೋದು. ಪ್ರಿಲಿಮಿನರಿ ರಿಪೋರ್ಟ್ ಕೊಡಲೇಬೇಕು. ಪೆಂಡಿಂಗ್ ಇಟ್ಬಿಟ್ರೆ ತುಂಬ ಅನಾಹುತ ಆಗುತ್ತೆ ಕೇಸ್ಗೆ. ಟಾಕ್ಸಿಕಾಲಜಿ ಇಸ್ ನಥಿಂಗ್ ಟು ಡೂ ವಿತ್ ದ ಕಾಸ್ ಆಫ್ ಡೆತ್. ಇಟ್ ಕ್ಯಾನ್ ಹೆಲ್ಪ್ ಇನ್ ದ ಮ್ಯಾನರ್ ಆಫ್ ಡೆತ್ ಆರ್ ಕೊರಾಬರೇಟಿವ್ ಎವಿಡೆನ್ಸ್ ಪ್ರಕಾರ. ಸೊ ಟಾಕ್ಸಿಕಾಲಜಿ ಎವಿಡೆನ್ಸ್ ಬರಲಿ, ಫರ್ದರ್ ಒಪಿನಿಯನ್ ಕೊಡಲಿ ಟಾಕ್ಸಿಕಾಲಜಿ ಎವಿಡೆನ್ಸಸ್ಸು ಫಾರ್ ದ ಕಾಸ್ ಆಫ್ ಡೆತ್. ಸೊ ಅದಕ್ಕೆ ರಿಪೋರ್ಟ್ ಪೆಂಡಿಂಗ್ ಇಡೋದು ಬೇಡ, ಪ್ರಿಲಿಮಿನರಿ ರಿಪೋರ್ಟ್ ಕೊಡಲಿ. ಯಾಕಂದರೆ ಆ ಆಧಾರದ ದಟ್ ಇಸ್ ಅ ಬೇಸಿಸ್ ಫಾರ್ ಎನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಟು ಇನ್ವೆಸ್ಟಿಗೇಟ್ ದ ಕೇಸ್. ಸೊ ಆದ್ದರಿಂದ CCTV ಎವಿಡೆನ್ಸಸ್, ಟೆಕ್ನಿಕಲ್ ಎವಿಡೆನ್ಸ್, ಎಷ್ಟು ಸಿಮ್ ಆ್ಯಕ್ಟಿವ್ ಇತ್ತು ಆ ಟೈಮ್ನಲ್ಲಿ, ಯಾರ್ಯಾರ್ದಿತ್ತು, ಅಲ್ಲಿಂದ ಎಷ್ಟೆಷ್ಟು ಕಾಲ್ ಎಲ್ಲೆಲ್ಲೂ ಹೋಗಿದೆ, ಯಾವ್ಯಾವ ಸಸ್ಪೆಕ್ಟೆಡ್ ಗಾಡಿ ಅವ್ರದ್ದು ಫಾಲೋ ಮಾಡಿದೆ ಅಂತಾರೆ, ಆ ಗಾಡಿನ ಸೀಸ್ ಮಾಡಿ ಅದರಲ್ಲಿ ಯಾರಿದ್ದಾರೆ ಅವ್ರನ್ನ ತನಿಖೆಗೆ ಒಳಪಡಿಸಿ, ಇವ್ರು ಯಾರು ಭೇಟಿ ಮಾಡಿರೋ ಅವ್ರನ್ನ ತನಿಖೆಗೆ ಒಳಪಡಿಸಿ, ಮತ್ತು ಗಾಡಿನಲ್ಲಿ ಏನಾದರೂ ಬಿದ್ದಿದ್ರೆ ಆ ಜಾಗದಲ್ಲಿ ಇನ್ನೊಂದು ಅದನ್ನೆಲ್ಲ ರಿಟ್ರೀವ್ ಮಾಡಿ, ಪ್ಲಸ್ ಆಕ್ಸಿಡೆಂಟ್ ಕಾರಿಂದ ಏನಾದರೂ ತೊಂದರೆ ಇದೆ ಅದನ್ನ ನೋಡಿ, ಅದರ ನಂತರ ಕನ್ಕ್ಲೂಷನ್ಗೆ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ದಿನೇಶ್ ಅವರೇ. ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಇಲ್ಲಿ ಪ್ರಮುಖವಾಗಿ ಇರುವಂಥ ವಿಚಾರ ಅಂತಂದರೆ, ಈ ಒಂದು ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ 10 ಪ್ರಶ್ನೆಗಳು ಉದ್ಭವ ಆಗಿದೆ. ಅದೆಲ್ಲವೂ ಕೂಡ ಅನುಮಾನಗಳು ಕೂಡ ಹುಟ್ಟಿಸ್ತಾ ಇದೆ. ಹಾಗಾಗಿ ತನಿಖಾಧಿಕಾರಿ ಆದಷ್ಟು ಬೇಗ ಈ ಒಂದು ಪ್ರಕರಣದ ಪ್ರಾಥಮಿಕ ವರದಿಯನ್ನು ಕೊಟ್ಟರೆ ಒಂದು ಹಂತಕ್ಕೆ ಕನ್ಕ್ಲೂಷನ್ ಬರಲಾಗುತ್ತೆ. ಇಲ್ಲಿ 2 ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಒಂದು ಕಡೆ ಅಪಘಾತನ ಅಥವಾ ಇನ್ನೊಂದು ಕಡೆ ಕೊಲೆನ ಅನ್ನೋದ್ರ ಬಗ್ಗೆ ತನಿಖಾಧಿಕಾರಿ ಮಾತ್ರ ಗೊತ್ತಾಗುತ್ತೆ ತನಿಖೆಯ ಬಳಿಕ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಅನ್ನೋದು. ಇದಾಗಿತ್ತು ಈ ಕ್ಷಣದ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.